ಏನಾದರೂ ಕುಂದುಕೊರತೆಗಳಿದ್ರೆ ಸಮಸ್ಯೆಗಳಿದ್ರೆ ಅದನ್ನ ಪರಿಹರಿಸಬೇಕು ಅಂತ ಮನವಿ ಮಾಡ್ಕೊಳ್ತಾರೆ, ಪ್ರತಿಭಟನೆ ಕೂಡ ಮಾಡ್ತಾರೆ. ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ಇದೆ ಅಂತ ಹೇಳಿ ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಅದು ಹೇಗೆ ಅಂತ ಹೇಳಿದ್ರೆ ಯಕ್ಷಗಾನ ಕಲಾ ತಂಡಗಳ ಮೆರವಣಿಗೆಯ ಜೊತೆಗೆ ಗಾಂಧಿ ತಾತನನ್ನು ಕರೆದುಕೊಂಡು ಬಂದಿದ್ದಾರೆ. ಇಂಥ ವಿಶಿಷ್ಟವಾದ ಅಥವಾ ವಿನೂತನ ಪ್ರತಿಭಟನೆ ನಡೆದಿದ್ದು ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿ. ಅವೈಜ್ಞಾನಿಕ ಪಾರ್ಕಿಂಗ್ ಕಾಮಗಾರಿ ಆರೋಪ ಇಲ್ಲಿದೆ. ಅಪಾರ್ಟ್ಮೆಂಟ್ ಅಸೋಸಿಯೇಷನ್ನಿಂದ ವಿಭಿನ್ನವಾದ ಪ್ರತಿಭಟನೆ ನಡೀತಾ ಇದೆ. ಯಕ್ಷಗಾನ ಕಲಾ ತಂಡಗಳ ಜೊತೆ ಪ್ರತಿಭಟನೆ. ಮಯ್ಯ ಇಂದ್ರಪ್ರಸ್ಥ ಅಪಾರ್ಟ್ಮೆಂಟ್ ರಸ್ತೆಯಲ್ಲಿ ಒಂದು ರೀತಿ ಜಾಥಾ. ಇವತ್ತು ಹೇಳಿ ಕೇಳಿ ಸಂಡೇ ಬೇರೆ. ಇದನ್ನು ನೋಡಿದ್ರೆ ಇದು ಯಾವುದೋ ಒಂದು ಕಲಾ ತಂಡಗಳ ಮೆರವಣಿಗೆ ಇರಬೇಕೇನಪ್ಪ ಅಂತ ಅಂದ್ಕೊಳ್ಬೇದನು. ಅದು ಈ ಪಾರ್ಕಿಂಗ್ ಬೇಡ ಅಂಥೇಳಿ ಘೋಷಣೆಯನ್ನು ಕೂಗಿದ್ದಾರೆ. ಆಗ ಗೊತ್ತಾಗುತ್ತೆ ಇದು ಪ್ರತಿಭಟನೆ ಅಂತ. ಪ್ರತಿಭಟನೆಗೆ ನಟಿ ಸುಧಾ ಬೆಳವಾಡಿ ಕೂಡ ಸಾಥ್ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಅವರು ಅದೇ ಅಪಾರ್ಟ್ಮೆಂಟ್ನ ನಿವಾಸಿ ಇರಬಹುದು. ಈ ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ. ಪಾರ್ಕಿಂಗ್ ಮಾಡ್ತಾ ಇರೋದು ಸರಿಯಲ್ಲ. ಖಾಸಗಿಯವರ ಅನುಕೂಲಕ್ಕಾಗಿ ಜನರಿಗೆ ಸಮಸ್ಯೆ ಮಾಡಲಿಕ್ಕೆ ಹೊರಟಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಅವರ ಪ್ರಶ್ನೆ. ಕಾಮಗಾರಿ ಮುಂದುವರಿಸಿದರೆ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಎನ್ನುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಳಗಡೆ ಬನ್ನಿ, ಅದು ಕಾಣಿಸ್ಬೇಕು ನಮಗೆ. ನೀವು ಯಾವಾಗಲೇ ನಿಂತಿದ್ದೀರ ಚೇತನ್. ಅದಕ್ಕೇನೆ ಹೌದು. ಪಾರ್ಕಿಂಗ್ ಬೇಡ, ಪಾರ್ಕಿಂಗ್ ಬೇಡ, ಪಾರ್ಕಿಂಗ್ ಬೇಡ, ಪಾರ್ಕಿಂಗ್ ಬೇಡ, ಪಾರ್ಕಿಂಗ್ ಬೇಡ, ಪಾರ್ಕಿಂಗ್ ಬೇಡ, ಪಾರ್ಕಿಂಗ್ ಬೇಡ ನೋಡಿ ಅಲ್ಲಿ. ನಮಗೆ ಫಸ್ಟ್ ಆಫ್ ಆಲ್ ಕಂಜೆಷನ್ ಇದೆ ಕನಕಪುರ ರೋಡಲ್ಲಿ. ಇಲ್ಲಿ ಪಾರ್ಕಿಂಗ್ ಕೊಟ್ಟರೆ ನಮಗೆ ಟರ್ನಿಂಗ್ ಆಗಲಿ ಅಥವಾ ಹೈ ಡೆನ್ಸಿಟಿ ಕಾರಿಡಾರ್, ಇದು ಟ್ರಾಫಿಕ್ ಹೈ ಡೆನ್ಸಿಟಿ ಕಾರಿಡಾರು. ಇಲ್ಲಿ ನೀವು ಪಾರ್ಕಿಂಗ್ ಕೊಟ್ಬಿಟ್ರೆ ನಾವು ಹೇಗೆ ಮ್ಯಾನೇಜ್ ಮಾಡೋದು ಟ್ರಾಫಿಕ್ನ? ಈಗಾಗಲೇ ಒಂದೊಂದು ಸಿಗ್ನಲ್ಗೆ ನಾವು ಅರ್ಧ ಗಂಟೆ ಕಾಯ್ತೀವಿ. ಹೌ ವಿಲ್ ವಿ ಮ್ಯಾನೇಜ್ ದ ಟ್ರಾಫಿಕ್? ಸೊ ಇವರೆಲ್ಲ ನಮ್ಮ ರೆಪ್ರೆಸೆಂಟೇಟಿವ್ಸ್. ಅಂದರೆ ಇಲ್ಲಿ ನಮಗೆ ಒಂದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕಾರ್ತಿಕ್ ನೀಡ್ತಾರೆ. ಕಾರ್ತಿಕ್, ಕನಕಪುರ ರಸ್ತೆ ವಿಶಾಲವಾಗಿತ್ತು ಒಂದು ಕಾಲದಲ್ಲಿ. ಹೋಗಬೇಕು ಅಂತ ಹೇಳಿದ್ರೆ ಭಾಳ ನಿರಾಳವಾಗಿ ಹೋಗುವಂಥ. ಈಗ ಅಂತೂ ಕನಕಪುರ ರಸ್ತೆ ಅಂದರೆ ಭಯ ಬರುತ್ತೆ. ಅಂಥದ್ರ ಮಧ್ಯೆ ಖಾಸಗಿಯವರ ಅನುಕೂಲಕ್ಕಾಗಿ ಎಲ್ಲೆಲ್ಲೋ ಪಾರ್ಕಿಂಗ್ ಮಾಡ್ತಾ ಹೋದರೆ ಇನ್ನು ಕತೆ ಏನಾಗುತ್ತೆ? ಸದ್ಯಕ್ಕಂತೂ ಪ್ರತಿಭಟನೆ ನಡೀತಾ ಇದೆ. BBMP ಯಾವ ರೀತಿ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಬೇಕಾಗಿದೆ? ಖಂಡಿತ ದಶರಥ್, ಏನು ಕನಕಪುರ ರಸ್ತೆಯ ಅಂದ್ರೆ ಅಕ್ಕಪಕ್ಕದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡೋದಾಗಿ ಈಗಾಗಲೇ BBMP ಹೇಳಿತ್ತು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲಸಗಳನ್ನು ಕೂಡ ನಿರ್ವಹಿಸ್ತದೆ. ಇದಕ್ಕೆ ಈಗ ಅಲ್ಲಿರುವಂತಹ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಈಗ ತೀವ್ರವಾಗಿರುವಂತಹ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಕಲಾ ತಂಡಗಳನ್ನ ಕರೆತಂದು ಅವರು ವಿಭಿನ್ನ ಪ್ರತಿಭಟನೆಯನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಈ ಒಂದು ರಸ್ತೆಯಲ್ಲಿ ಈಗಾಗಲೇ ವಾಹನ ದಟ್ಟಣೆ ಸಾಕಷ್ಟಿದೆ. ಈಗಾಗಲೇ ನಮ್ಗೆ ಅಲ್ಲಿ ಬರೋದಕ್ಕೆ ತುಂಬಾ ಸಮಸ್ಯೆಗಳಾಗ್ತಾ ಇದಾವೆ. ಹೆಚ್ಚಿನ ವಾಹನ ದಟ್ಟಣೆ ಇರುವಂತ ಹಿನ್ನೆಲೆಯಲ್ಲಿ ಅಂದ್ರೆ ನಮ್ಮ ಸಮಯಕ್ಕೂ ಕೂಡ ಅಭಾವ ಉಂಟಾಗ್ತಾ ಇದೆ. ನಾವು 1 ಗಂಟೆಗಳು ತೆಗೆದುಕೊಳ್ಬೇಕಾಗತ್ತೆ ಬರೋದಕ್ಕೆ ಹೋಗೋದಕ್ಕೆ. ಅಂದ್ರೆ ಆ ರೀತಿಯಾಗಿ ಅಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ. ಇಂಥ ಒಂದು ಸಮಸ್ಯೆಗಳ ನಡುವೆ ನೀವು ರಸ್ತೆಗಳ ಪಕ್ಕದಲ್ಲಿ ನೀವು ಪಾರ್ಕಿಂಗ್ ವ್ಯವಸ್ಥೆನ ಮಾಡಿದ್ರೆ ಇನ್ನಷ್ಟು ಸಮಸ್ಯೆ ಉದ್ಭವಿಸುತ್ತೆ. ನಮ್ಮ ಸಮಯ ವ್ಯರ್ಥ ಆಗುತ್ತೆ, ನಮ್ಮ ಸಮಯ ಹಾಳಾಗತ್ತೆ. ಮತ್ತೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ವತಿಯಿಂದ ನಾವು ಇದಕ್ಕೆ ತೀವ್ರವಾಗಿ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತೀವಿ. ಯಾವುದೇ ಕಾರಣಕ್ಕೂ ಕನಕಪುರ ರಸ್ತೆಯ ಪಕ್ಕದಲ್ಲಿ ನೀವು ಅಂದ್ರೆ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಬಾರ್ದು. ಈ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿದ್ರೆ ಸರಾಗವಾಗಿ ವಾಹನ ಸಾಗೋದಕ್ಕೆ ಆಗೋದಿಲ್ಲ. ವಾಹನ ಇನ್ನಷ್ಟು ಸಮಸ್ಯೆ ಆಗುತ್ತೆ. ವಾಹನಗಳು ಸರಿಯಾಗಿ ಸಾಗೋದಕ್ಕೂ ಕೂಡ ಸಮಸ್ಯೆ ಆಗುತ್ತೆ. ಜೊತೆಗೆ ಅಲ್ಲಿ ಪಾರ್ಕಿಂಗ್ ಮಾಡಿದಂತ ಸಂದರ್ಭದಲ್ಲಿ ನಿರ್ವಹಣೆ ಸಮಸ್ಯೆಗಳು ಕೂಡ ಉಂಟಾಗತ್ತೆ. ಮತ್ತೆ
ಅಕ್ಕಪಕ್ಕದ ರಸ್ತೆಗಳಲ್ಲಿ ಬ್ಲಾಕ್ ಆಗುವಂತ ಸಮಸ್ಯೆಗಳು ಉಂಟಾಗುತ್ತೆ. ಹಾಗಾಗಿ ಅಲ್ಲಿರುವಂತಹ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಸಾಕಷ್ಟು ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಆಗತ್ತೆ. ಹಾಗಾಗಿ ಇದನ್ನ ತಪ್ಪಿಸಬೇಕು ಅಂತಂದ್ರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಈಗಿರುವಂತಹ ಕನಕಪುರ ರಸ್ತೆಗಳಲ್ಲಿ ಏನು ನೀವು ಕಾಮಗಾರಿನ ಕೈಗೆತ್ತಿಕೊಂಡಿದ್ದೀರಿ ಪಾರ್ಕಿಂಗ್ ವ್ಯವಸ್ಥೆ ಮಾಡೋದಾಗಿ ಅದನ್ನ ಕೈ ಬಿಡಬೇಕು. ಅದನ್ನ ನಾವು ಮುಂದಿನ ದಿನಗಳಲ್ಲೂ ಕೂಡ ತೀವ್ರವಾಗಿ ವಿರೋಧವನ್ನ ಮಾಡ್ತೇವೆ. ಬಿಬಿಎಂಪಿ ಈ ಬಗ್ಗೆ ನಮ್ಮ ಒಂದು ಸಮಸ್ಯೆಗಳನ್ನ ಆಲಿಸಿ ಮನದಟ್ಟ ಮಾಡಿಕೊಂಡು ಈಗಾಗಲೇ ಯೋಜನೆ ಏನಿದೆಯಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡುವಂತ ಆ ಯೋಜನೆಯನ್ನು ಕೈ ಬಿಡದೆ ಹೋದ್ರೆ ನಾವು ತೀವ್ರವಾಗಿರುವಂತಹ ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನುವಂತ ಒಂದು ಆಗ್ರಹವನ್ನು ಕೂಡ ಮಾಡಿರುವಂತದ್ದು. ಪ್ರಮುಖವಾಗಿ ಆ ಒಂದು ರಸ್ತೆಯುದ್ದಕ್ಕೂ ನೀವು ಈಗಾಗಲೇ ಟ್ರಾಫಿಕ್ ಸಮಸ್ಯೆ ಸಾಕಷ್ಟಿದೆ. ಅಂತ ಸಂದರ್ಭದಲ್ಲಿ ನೀವು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ ರಸ್ತೆಯ ಪಕ್ಕದಲ್ಲೂ ಕೂಡ ಜನ ವಾಹನವನ್ನ ಪಾರ್ಕ್ ಮಾಡ್ತಾರೆ. ಇದು ಹೆಚ್ಚಿನ ಪ್ರಮಾಣದಲ್ಲಿ ಈ ರೀತಿಯಾಗಿ ಪಾರ್ಕಿಂಗ್ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ವಾಹನ ಸಾಗೋದಕ್ಕೆ ಜಾಗಗಳೇ ಇರೋದಿಲ್ಲ. ರಸ್ತೆಯುದ್ದಕ್ಕೂ ನೀವು ಪಾರ್ಕಿಂಗ್ಗೆ ಅವಕಾಶವನ್ನು ಮಾಡಿಕೊಟ್ರೆ ಅಲ್ಲಿ ನಿವಾಸಿಗಳು ನಾವು ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ, ನಮಗೆ ದಿನನಿತ್ಯ ಓಡಾಡೋದಕ್ಕೆ ಸಮಸ್ಯೆ ಆಗತ್ತೆ ಅನ್ನುವಂತ ಒಂದು ಮನವರಿಕೆಯನ್ನ ಬಿಬಿಎಂಪಿಗೆ ಮಾಡ್ಕೊಡ್ತಾ ಇರುವಂತದ್ದು. ಈಗಾಗಲೇ ಅವರು ಹಲವು ಬಾರಿ ಪತ್ರಗಳನ್ನು ಕೂಡ ಕೊಟ್ಟಿದ್ರು. ಜೊತೆಗೆ ಈಗ ಪ್ರತಿಭಟನೆಯನ್ನು ಕೂಡ ವಿಭಿನ್ನವಾಗಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡೋದಾಗಿ ಕೂಡ ಅಲ್ಲಿರುವಂತ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವರು ಹೇಳಿರುವಂತದ್ದು ಮತ್ತೆ ಆಗ್ರಹವನ್ನು ಮಾಡ್ತಿರುವಂತದ್ದು. ದಶರಥ್, ಎಸ್, ಥ್ಯಾಂಕ್ ಯು ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗೆ. ಪಾರ್ಕಿಂಗ್ ಬೇಡ.